ಮೂರು ಅಣ್ಣ ತಮ್ಮಂದರು ಅಕ್ಬರ್ ಸಲೀಮ್ ಶಮೀರ್ ಅಂತ ಹೇಳ್ಬಿಟ್ಟು ಇವ್ರು ಪರಿಚಯ ಇತ್ತು. ಒಂದು 6 ತಿಂಗಳಿಂದ ಒಟ್ಟಿಗೆ ಇತ್ತು. ನನ್ನ ರೂಮಿಗೆ ಬರೋದು, ಊಟ ಮಾಡೋದು, ಒಟ್ಟಿಗೆ ಇದ್ದು ಊಟ ಮಾಡೋದು, ಹೋಟೆಲಿಗೆ ಹೋದ್ರು ಒಟ್ಟಿಗೆ. ಎಲ್ಲಿ ಅವರು ಉಡುಪಿ, ಮಂಗಳೂರು ಉಡುಪಿ ಮೂಡಬೆಟ್ಟು ನಮ್ಮ ಕರ್ನಾಟಕದವರೇನೆ ಅವರು, ಉಡುಪಿ ಅವರು. ಹಂಗಾಗಿ ತುಂಬಾ ಕ್ಲೋಸ್ ಆಗಿರೋದು. ಈ ಥರ ಇವರೇ ಫೋನ್ ಮಾಡಿದ್ರು ನನಗೆ, ಈ ಥರ ಒಂದು ಸೂಪರ್ ಮಾರ್ಕೆಟ್ ಇದೆ, ಒಂದು CR ಕೇಳ್ತಾ ಇದೆ, ಒಂದು 75 ಲಕ್ಷ ನಾವು ಹಾಕ್ತೀವಿ, 3 ಜನ ಸೇರಿ 25 ಲಕ್ಷ ನೀನು ಹಾಕಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಇಲ್ಲಿಂದ ಬರುವಾಗ ನಾನು ಅಲ್ಲಿ ಇದ್ದಿದ್ದ ದುಡ್ಡು ಒಂದು 50,000 ದಿರಮ್, ಇಲ್ಲಿದೊಂದು ದಿರಮ್ 11.5-12 ಲಕ್ಷ ಆಗುತ್ತೆ. ಇಲ್ಲಿ 50,000 ದಿರಮ್, ಅಲ್ಲಿ ಅಂದ್ರೆ ಇಂಡಿಯಾ ಲೆಕ್ಕದಲ್ಲಿ 11 ಲಕ್ಷ 11.5-12 ಲಕ್ಷ ಆಗುತ್ತೆ. 11 ಲಕ್ಷ 12 ಲಕ್ಷ ಆಗುತ್ತೆ. ಅವರ ಕೈಯಲ್ಲೇ ಕೊಟ್ಟುಬಿಟ್ಟು ಬಂದಿರೋದು ನಾನು, ಯಾಕಂದ್ರೆ ಅಷ್ಟೊಂದು ವಿಶ್ವಾಸ ಇತ್ತು. ಆ ಥರ ಇಲ್ಲಿ ಅವರು 25 ಲಕ್ಷ ಬೇಕಂತ ಹೇಳಿದ ನಂತರ ನಾನು ಒಂದು 12 ಲಕ್ಷ ಪುನಃ ಅರೇಂಜ್ಮೆಂಟ್ ಮಾಡಿ 11.25 ಲಕ್ಷ ಇವರ ಟ್ರಾನ್ಸ್ಫರ್ ಮನೆಯಿಂದನೇ ನಾನು ಟ್ರಾನ್ಸ್ಫರ್ ಮಾಡಿರೋದು. ಎಲ್ರಿಗೂ ನಮಸ್ಕಾರ. ಕಥಾಹಂದರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಮಗೆ ಬಂಧುಗಳು ನೆಂಟರಿಷ್ಟರು ಮೋಸ ಮಾಡಿದ್ರು ಸ್ನೇಹಿತರು ನಮಗೆ ಮೋಸ ಮಾಡಲ್ಲ, ಅವರೇ ನಮ್ಮನ್ನ ಕೈ ಹಿಡಿದು ಮೇಲೆ ಎತ್ತೋದು ಅಂತಾರೆ. ನಮ್ಮವ್ರಿಗಿಂತ ಅನ್ನಿಗ್ರೋಸೆ ಅನ್ನೋ ಗಾದೆ ಕೂಡ ಇದೆ. ಆದ್ರೆ ಒಂದೇ ತಟ್ಟೆಲೆ ಊಟ ಮಾಡಿ ಒಂದೇ ರೂಮಲ್ಲಿ ಮಲಗದವರು ಕೂಡ ಮೋಸ ಮಾಡಕ್ಕೆ ಸಾಧ್ಯ. ಇಂಡಿಯಾದಿಂದ ದುಬೈಗೆ ಹೋಗ್ತಾರೆ, 1 ವರ್ಷದಲ್ಲೂ ಕೂಡ ದುಬೈಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಒಳ್ಳೆ ಆದಾಯ ಕೂಡ ಇರುತ್ತೆ. ಅಲ್ಲಿ ಹೋದ ಮೇಲೆ ಒಂದು 3 ಜನ ಅಣ್ಣ ತಮ್ಮದಿರು ಪರಿಚಯ ಆಗ್ತಾರೆ, ಪ್ರಾಣ ಸ್ನೇಹಿತರಾಗ್ತಾರೆ ಕೇವಲ 6 ತಿಂಗಳಲ್ಲಿ. ಆ ಪ್ರಾಣ ಸ್ನೇಹಿತರಿಂದಲೇ ಅವರು ಮೋಸ ಹೋಗ್ತಾರೆ. ನಾಸಿರ್ ಅನ್ನೋರು ಈ ಸ್ನೇಹಿತರಿಂದಲೇ ಯಾವ ರೀತಿ ಮೋಸ ಹೋದ್ರು ಅಂತ ಅವ್ರನ್ನೇ ಮಾತಾಡಿಸಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನೀವು ಇಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ರಿ, ಯಾವಾಗ ದುಬೈ ಹೋದ್ರಿ ಸರ್ ನೀವು? ನಾನು ಇಲ್ಲಿ ಬಿಸ್ನೆಸ್. ಏನು ಬಿಸ್ನೆಸ್ ಸರ್? ಬಿಸ್ನೆಸ್ ಟಿಂಬರ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇತ್ತು. ಈಗ ನಿಲ್ಲಿಸಿ ಒಂದು 2-3 ವರ್ಷ ಆಯಿತು. ಈಗ ಬೇರೆ ಏನೇನು ಸೈಡ್ ಬಿಸ್ನೆಸ್ ಮಾಡ್ತಾ ಇದ್ದೆ. ಅಲ್ಲಿಂದ ದುಬೈಗೆ 1 ವರ್ಷದಿಂದ ನಾನು ದುಬೈಯಲ್ಲೇ ಇದ್ದೀನಿ. 1 ವರ್ಷದಿಂದ ಏನಿಲ್ಲ, ವಿಸಿಟಿಂಗ್ ಹೋಗೋದು ಬರೋದು, ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿರೋದು. ಅಲ್ಲಿ ಏನು ಬಿಸ್ನೆಸ್ ಬಿಸ್ನೆಸ್ ಮಾಡಿಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿರೋದು. ಮುಂಚೆ ನಾನು ಒಂದು 10 ವರ್ಷ ಮುಂಚೆ ನಾನು ಸೌದಿ ಅರೇಬಿಯಲ್ಲಿ ಇತ್ತು. ಅದೇ ಪ್ರಕಾರ ನೋಡೋಣ ದುಬೈಲಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿರೋದು. ಅಷ್ಟೊತ್ತಿಗೆ ಇವರು 3 ಅಣ್ಣ ತಮ್ಮಂದರು ಅಕ್ಬರ್ ಸಲೀಮ್ ಶಮೀರ್ ಅಂತ ಹೇಳ್ಬಿಟ್ಟು ಇವ್ರು ಪರಿಚಯ ಇತ್ತು. ಒಂದು 6 ತಿಂಗಳಿಂದ ಒಟ್ಟಿಗೆ ಇತ್ತು. ನನ್ನ ರೂಮಿಗೆ ಬರೋದು, ಊಟ ಮಾಡೋದು, ಒಟ್ಟಿಗೆ ಇದ್ದು ಊಟ ಮಾಡೋದು, ಹೋಟೆಲಿಗೆ ಹೋದ್ರು ಒಟ್ಟಿಗೆ. ಅವರು ಉಡುಪಿ, ಮಂಗಳೂರು ಉಡುಪಿ ಮೂಡಬೆಟ್ಟು ನಮ್ಮ ಕರ್ನಾಟಕದವರೇನೆ ಅವರು, ಉಡುಪಿ ಅವರು. ಹಂಗಾಗಿ ತುಂಬಾ ಕ್ಲೋಸ್ ಆಗಿರೋದು. ಯಾಕಂದ್ರೆ ಮಂಗಳೂರು ಅವರಲ್ಲಿ ನಮ್ಮ ಕರ್ನಾಟಕ ಕ್ಲೋಸ್ ಆಗಿರೋದು. ಮತ್ತು ಅವರು ಬೇರೆಯವರಲ್ಲ, ನಾವು ಕನ್ನಡದಲ್ಲೇ ಮಾತಾಡ್ತಾ ಇತ್ತು. ಬೇರೆ ನನಗೆ ಗೊತ್ತಿಲ್ಲ, ನನಗೆ ಮಲಯಾಳ ಅವ್ರಿಗೆ ಗೊತ್ತಿಲ್ಲ, ಕನ್ನಡದಲ್ಲೇ ಮಾತಾಡ್ತಾ ಇತ್ತು. ಒಳ್ಳೆ ಸಂಪರ್ಕದಲ್ಲಿ ಇತ್ತು ನಾವು. ಹೇಗೆ ಅವ್ರ ಪರಿಚಯ ಆಗಿತ್ತು ಸರ್? ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ವಿರಸ್ಪೇಟೆ ಅವರ ಕೈಯಿಂದ ಆಗಿರೋದು. ಬಿಸ್ನೆಸ್ ಮಾಡೋಣ ಅಂತ ಅವ್ರಿಗೆ ಸ್ವಲ್ಪ ಅಲ್ಲಿ ಎಲ್ಲ ಪರಿಚಯ ಇದೆ. ಅವರ ಕ್ಯಾರೋಫಲ್ಲಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಪರಿಚಯ ಆಗಿರೋದು. ಸುಮಾರು ಹುಡುಕಿದೆ ಅಂಗಡಿ, ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಆಗಿಲ್ಲ. ಮತ್ತೆ ನನಗೆ ಸ್ವಲ್ಪ ಹುಷಾರು ತಪ್ಪೋಗಿ ನಾನು ಬಂದಿರೋದು ವಾಪಸ್. ಒಂದೇ ರೂಮಲ್ಲಿ ಇದ್ರೆ ಸರ್ ನೀವು? ರೂಮ್ ಬೇರೆ ಬೇರೆ, ಆದರೆ ನನ್ನ ರೂಮಿಗೆ ಅವ್ರು ಬರ್ತಾಯಿತ್ತು. ನನ್ನ ರೂಮಿಗೆ ಸಂಜೆ ಅವ್ರದ್ದು ಕೆಲಸ ಮುಗಿಸಿದ ನಂತರ ಅವ್ರು ಬರ್ತಾಯಿತ್ತು. ಊಟಕ್ಕೆಲ್ಲ ಒಂದೇ, ನಮ್ಮ ರೂಮಿಗೆ ಮಾಡಿದರೆ ಊಟಕ್ಕೆ ಕರಿತಾಯಿತ್ತು, ಇಲ್ಲದ್ರೆ ಹೊರಗಡೆ ಹೋಟೆಲ್ ಹೋಗಿ ಊಟ ಮಾಡ್ತಾಯಿತ್ತು. ಎಲ್ಲ ಒಟ್ಟಿಗೆ ತುಂಬ ಕ್ಲೋಸ್ ಆದೆ. ಯಾಕಂದರೆ ನಂದು ಇನ್ನೊಂದು ವಿಷಯ ಇದೆ, ನನಗೆ ಯಾರಾದರೂ ಒಬ್ಬರು ಒಂದು ಕ್ಲೋಸ್ ಆಗಿಬಿಟ್ರೆ ನನ್ನ ದೇಹನೇ ಬೇಕಾದರೆ ಬಿಟ್ಟು ಕೊಟ್ಟುಬಿಡ್ತೀನಿ. ಆ ಥರ ನನ್ನ ಮನಸ್ಸಿಂದ ಈ ಥರ ಆಗಿದೆ ನಾನು. ಆಯಿತಾ, ಇನ್ನು ಏನಿಲ್ಲ, ನಾನೇನೋ ಜ್ವರ ಆಗಿ ಬಂದ ತಕ್ಷಣ ಇವರು ಫೋನ್ ಮಾಡಿದ್ರು ನನಗೆ, ಈ ಥರ ಒಂದು ಸೂಪರ್ ಮಾರ್ಕೆಟ್ ಇದೆ, ನಮಗೆ ಮಾಡೋಣ ಅಂತ ಹೇಳ್ಬಿಟ್ಟು. ಸರ್ ಅಲ್ಲಿದ್ದಾಗ ನೀವು ಯಾವ ರೀತಿ ಮಾತಾಡಿದ್ರೆ, ಏನು ಬಿಸ್ನೆಸ್ ಮಾಡಬೇಕು ಅಂತ ಬಿಸ್ನೆಸ್ ಅಂಗಡಿ, ಇಲ್ಲದ್ರೆ ಒಂದು ಅಂಗಡಿ ಮಾಡೋಣ, ಇಲ್ಲದ್ರೆ ಹೋಟೆಲ್ ಮಾಡೋಣ ಅಂತ. ಮಕ್ಕಳಿದ್ದಾರೆ, ಮಕ್ಕಳಿಗೆ ಕೂರ್ಸೋಣ, ಮಕ್ಕಳಿಗೆ ಒಂದು ಸೆಟ್ಲ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಐಡಿಯಾ ಹಾಕ್ಬಿಟ್ಟು ಹೋಗಿರೋದು ನಾನು. ಅಲ್ಲಿ ನೀವು 4 ಜನ ಮಾತಾಡ್ಕೊಂಡ್ರಿ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ. ಅವರೊಟ್ಟಿಗೆ ನಾನು ಹೇಳಿದ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ. ಆಯಿತು, ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಸೇರಿ ಮಾಡೋಣ ಅಂತ ಹೇಳ್ಬಿಟ್ಟು ಇತ್ತು. ಮತ್ತು ಹುಷಾರಿಲ್ಲಲ್ಲ, ವಾಪಸ್ ಬಂದುಬಿಟ್ಟೆ ನಾನು. 1 ತಿಂಗಳು ಇದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ನಾನು. ಪುನಃ ಒಂದು 2-3 ದಿನ ಬಿಟ್ಟ ನಂತರ ಇವರೇ ಫೋನ್ ಮಾಡಿದ್ರು ನನಗೆ, ಈ ಥರ ಒಂದು ಸೂಪರ್ ಮಾರ್ಕೆಟ್ ಇದೆ, ಒಂದು CR ಕೇಳ್ತಾ ಇದೆ, ಒಂದು 75 ಲಕ್ಷ ನಾವು ಹಾಕ್ತೀವಿ, 3 ಜನ ಸೇರಿ 25 ಲಕ್ಷ ನೀನು ಹಾಕಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಇಲ್ಲಿಂದ
ಬರುವಾಗ ನಾನು ಅಲ್ಲಿ ಇದ್ದಿದ್ದ ದುಡ್ಡು ಒಂದು 50,000 ದಿರಮ್, ಇಲ್ಲಿದೊಂದು ದಿರಮ್ ದಿರಮ್ 11.5-12 ಲಕ್ಷ ಆಗುತ್ತೆ. ಇಲ್ಲಿ 50,000 ದಿರಮು ಅಲ್ಲಿ ಅಂದ್ರೆ ಇಂಡಿಯಾ ಲೆಕ್ಕದಲ್ಲಿ 11 ಲಕ್ಷ 11.5-12 ಲಕ್ಷ ಆಗುತ್ತೆ. 11 ಲಕ್ಷ 12 ಲಕ್ಷ ಆಗುತ್ತೆ. ಅವರ ಕೈಯಲ್ಲೇ ಕೊಟ್ಟುಬಿಟ್ಟು ಬಂದಿರೋದು ನಾನು, ಯಾಕಂದ್ರೆ ಅಷ್ಟೊಂದು ವಿಶ್ವಾಸ ಇತ್ತು. 6 ತಿಂಗಳಲ್ಲಿ ಅಷ್ಟು ಕ್ಲೋಸ್ ಆದ್ರ? ಕ್ಲೋಸ್ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದವರು ಏನು ಟೆನ್ಷನ್ ಇಲ್ಲ ಅಲ್ಲ, ಹೌದು. ಅಷ್ಟು ಒಳ್ಳೆ ರೀತಿಯಲ್ಲಿ ಇತ್ತಲ್ಲ ಇವರು. ಅಣ್ಣ ತಮ್ಮಂದಿರು ಅಂತ ಹೇಳಿದ್ರೆ ಬೇರೆಯವರಾದ್ರೆ ಪರವಾಗಿಲ್ಲ, ಇದು 3 ಜನ ಅಣ್ಣ ತಮ್ಮಂದಿರು ಇದ್ರಲ್ಲೂ ಕರ್ನಾಟಕದವರೇ, ಉಡುಪಿಯವರು ಏನೋ ಒಂಥರ ಮೋಸ. ಅಲ್ಲಿಂದ ನಾನು ಬಂದ ನಂತರ ಇಲ್ಲಿ ಅವರು 25 ಲಕ್ಷ ಬೇಕಂತ ಹೇಳಿದ ನಂತರ ನಾನು ಒಂದು 12 ಲಕ್ಷ ಪುನಃ ಅರೇಂಜ್ಮೆಂಟ್ ಮಾಡಿ 11.25 ಲಕ್ಷ ಇವರ ಟ್ರಾನ್ಸ್ಫರ್ ಮನೆಯಿಂದನೇ ನಾನು ಟ್ರಾನ್ಸ್ಫರ್ ಮಾಡಿರೋದು. ಮತ್ತು ನಾನು 21 ತಾರೀಕಿಗೆ ಹೋದೆ. ಅಲ್ಲಿ ಹೋದಾಗ ಸ್ವಿಚ್ ಆಫ್. ಇಲ್ಲಿಂದ ನೀವು ದುಬೈಗೆ ಹೋದೆ 21 ಜುಲೈ 21 ತಾರೀಕಿಗೆ. ಮತ್ತು ಸ್ವಿಚ್ ಆಫ್ ಇತ್ತು. ಮತ್ತು 2 ದಿನ ಅಲ್ಲಿ ಹುಡುಕಿದೆ ನಾನು, ಇಲ್ಲ ಅವರು ಬಾಂಗ್ಲಾದೇಶಿಗೆ ಹೋಗಿದ್ದಾರಂತೂ ನನಗೆ ಅಲ್ಲಿ ಮಾಹಿತಿ ಸಿಕ್ತು. ಮತ್ತು ನಾನು ಅಲ್ಲಿದ್ದು ಪ್ರಯೋಜನ ಇಲ್ಲ, ನೋಡೋಣ ಬಂದು ಊರಿಗೆ ಅವರ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು 25ಕ್ಕೆ ತಿರ್ಗಾ ವಾಪಸ್ ಬಂದುಬಿಟ್ಟೆ ನಾನು. ಜುಲೈ 25ಕ್ಕೆ ಬಂದು ಅವ್ರ ಮನೆಗೆ ಹೋದರು. ಮನೆಗೆ ಹೋದ್ರೆ ಅವರ ಅಲ್ಲಿ ತಂದೆ ಇರಲಿಲ್ಲ, ತಾಯಿ ಮತ್ತು ಅಕ್ಬರ್ ಮಿಸಸ್ ಇತ್ತಲ್ಲಿ. ನಾನು ಹೇಳಿದ ವಿಷಯ ಉಡುಪಿಗೆ ಹೋದ್ರೆ ನೇರ ಉಡುಪಿ ಅವರ ಮನೆಗೆ ಹೋದರು. ನಾನು ಎಲ್ಲೊಂದ್ಸರಿ ಮಾತಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ. ಈ ಥರ ಆಗಿದೆ ಪರಿಸ್ಥಿತಿ, ಏನಾದರೂ ಮಾಡಿ ಕೊಡಬೇಕು ಅಂತ ಹೇಳ್ದೆ. ಅಲ್ಲಿಂದ ಅವರು ನಾನು ಹೇಳಿದ ತಂದೆ ಕರಿ ಅಂತ ಹೇಳಿ, ತಂದೆ ಇಲ್ಲ, ತಂದೆ ಹೊರಗಡೆ ಹೋಗಿದೆ ಅಂತ ಹೇಳಿದ್ರು. ಮತ್ತು ಈ ಅಕ್ಬರ್ ಮಿಸಸ್ ನಾನು ಹೇಳಿದೆ ಫೋನ್ ನಂಬರ್ ಕೊಡಿ ತಂದೆದು ಅಂತ. ನಂಬರ್ ಕೊಟ್ಟಿಲ್ಲ, ಮತ್ತು ಅವರೇ ಫೋನ್ ಮಾಡಿ ಕೊಟ್ಟರು ನನಗೆ ಹೇಳಿದ್ರು ನಾನು ಹಾಸ್ಪಿಟ್ಲಿದೆ, ನನಗೆ ಸ್ವಲ್ಪ ದಮ್ಮದು ಹುಷಾರು. ಯಾರು ಮಾತಾಡಿದ? ಅಕ್ಬರ್ ಅವರ? ಅಕ್ಬರ್ ತಂದೆ. ಅಂದರೆ ಈ 3 ಜನ ಏನಿದ್ದಾರೆ ಇವ್ರು ಮೋಸ ಮಾಡಿದ್ರು, ಅವ್ರ ತಂದೆ ಮಾತಾಡಿದ್ರು. ಅಲ್ಲಿಂದ ಅವ್ರ ತಂದೆ ಮಾತಾಡಿ ನನಗೆ ಹೇಳಿದ್ರು, ಒಂದು ಕೆಲಸ ಮಾಡಿ, ನೀನು ಈಗ ಹೋಗಿ, ನಾವೊಂದು 4-5 ಜನ ನನ್ನ ತಮ್ಮ ಮಕ್ಕಳು ಎಲ್ಲ ಹೋಗಿರೋದು ಇಲ್ಲಿಂದ, ನೀನು ಹೋಗಿ ಇಲ್ಲಿಂದ, ನಾನು ಸ್ವಲ್ಪ ಹುಷಾರಿಲ್ಲ, ನಾನು ಇವತ್ತು ಬರೋದಿಲ್ಲ, ಹಾಸ್ಪಿಟ್ಲಿದ್ದೇನೆ, ನಾನೊಂದು 2 ದಿನ ಟೈಮ್ ಕೊಡಿ, ನಾನು ಕೊಡ್ತೀನಿ ದುಡ್ಡು ಅಂತ ಹೇಳೋರು. ತಂದೆಯವರು ಒಪ್ಕೊಂಡ್ರು. ಅಲ್ಲಿಂದ ಆಯ್ತಣ್ಣ, ನಿಮ್ಮ ಮಾತಿಗೆ ವಿಶ್ವಾಸ ಇಟ್ಟುಬಿಟ್ಟು ನಾನು ತಿರ್ಗಾ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಬಂದೆ. ಒಂದು 2 ದಿನ ಬಿಟ್ಟು ಫೋನ್ ಮಾಡಿದಾಗ ಅವರು ಹೇಳಿದ್ರು, ನಾನು ಯಾಕೆ ಕೊಡಬೇಕು, ನಾನು ಕೊಡಲ್ಲ, ಹಂಗೆ ಹೇಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಧಮ್ಕೆನೇ ಮಾತಾಯಿತು. ಮತ್ತು ಅವರು ಏಜ್ ಇರೋವರಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆಯ್ತಣ್ಣ ಬೇಡ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಮತ್ತು ಇವರಿಗೆ ಫೋನ್ ಆಗಾಗ ಫೋನ್ ಮಾಡಿದೆ, ಫೋನ್ ಸಿಗ್ತಾ ಇರಲಿಲ್ಲ. ಅಕ್ಬರ್ಗೆ ಫೋನ್ ಮಾಡಿದಾಗ ನೀನು 15 ತಾರೀಕೆ ಬಾ, ಸೆಟ್ಲ್ಮೆಂಟ್ ಮಾಡೋಣ ಅಂತ ಹೇಳಿದ್ರು. ನನಗೆ ಗೊತ್ತು ಇವ್ರು ಮಾಡಲ್ಲ ಅಂತ. ಇನ್ನೂ ಮುಂದೆ ಹಾಕ್ಲಿಕ್ಕಿದೆ ನನಗೆ ಹೇಳಿ. ಕೊಡೋದು ಉದ್ದೇಶ ಅಂತ ಹೇಳಿದ್ರೆ ಯಾವಾಗ ಕೊಡೋದು ಅಂತ ಹೇಳ್ಬಿಟ್ಟು ಮಾಡೋದು. ಈಗ 2 ತಿಂಗಳು ಆಯ್ತಲ್ಲ. ಮೊನ್ನೆ 15 ತಾರೀಕಿಗೆ ನಿಮ್ಗೆ ನಾವು ಅಲ್ಲಿ ಇದ್ದವಾಗ, ನಾ ಇಂಡಿಯಾದಲ್ಲಿ ಇದ್ದವಾಗ ಫೋನ್ ಮಾಡಿದೆ, 15 ತಾರೀಕಿಗೆ ನೀವು ಬನ್ನಿ ಅಂತ. ನೀವು ಬಂದಿಲ್ಲ, ನೀವು ಕಂಪ್ಲೇಂಟ್ ಮಾಡಿದ್ರ. ಎಲ್ಲಿಗೆ ಬರಬೇಕು ಅಂತ? ಎಲ್ಲಿಗೆ? ಫೋನ್ ಮಾಡಿ ಯಾವಾಗ ನೀನು ಹೇಳಿದೆ? ನೀನು ಯಾವಾಗ ನನ್ನ ಹತ್ರ ಹೇಳಿದ 15ಕ್ಕೆ ಬನ್ನಿ ಅಂತ? 27ನೇ ತಾರೀಕಿಗೆ ಹೇಳಿದ್ದೇನೆ. 27ನೇ ತಾರೀಕು. ನೀನು 27 ತಾರೀಕು ನೀನು ಸ್ವಿಚ್ ಆಫ್. ನೀನು ಸುಳ್ಳು ಹೇಳ್ಬೇಡ, ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ. ನಿನ್ಗೆ ಎಷ್ಟು ಫೋನ್ ಮಾಡಿದೀನಿ ಎಲ್ಲ ನನ್ನ ಹತ್ರ ಮಾತಾಡಿದ್ದೀನಿ ನಿಮ್ಮೊಟ್ಟಿಗೆ. 27 ತಾರೀಕಿಗೆ ರಫೀಕ್ ಬಾಯಿ ಅವರಿದ್ರಲ್ಲ, ಅವರೊಟ್ಟಿಗೆ ಮಾತಾಡಿದ್ರು. ಅವಾಗ ನೀವು ಕೂಡ ಅಲ್ಲೇ ಇದ್ರಿ. ರಫೀಕ್ ಹತ್ರ ಎಂತದ್ದು ಮಾತಾಡಿದ್ದು? 27ನೇ ತಾರೀಕಿಗೆ ಅಣ್ಣ ನನಗೆ ಮಾತಾಡಿರೋದು, ಸಲೀಮ್ ಸಮೀರು ಒಳಗಡೆ ಇದೆ, ನೀನು ಅಲ್ಲಿ ಹೋಗಬೇಡ, ಇರಬೇಡ ಅಂತ ಹೇಳಿಬಿಟ್ಟು ನನ್ನ ಹತ್ರ ಮಾತಾಡಿರೋದು. ಗೊತ್ತಾಯ್ತಾ? ನನಗೆ ಜಾಸ್ತಿ ಮಾತು ಬೇಡ, ನಾನು ದುಡ್ಡು ಕೊಡ್ತೀಯೋ ಇಲ್ವಾ ಅಷ್ಟು ಹೇಳಿದ್ರೆ ಸಾಕು. ಮತ್ತೆ ನಾನು ಡೈರೆಕ್ಟ್ ಕಂಪ್ಲೇಂಟ್ ಕೊಟ್ಬಿಟ್ಟೆ. ಪುನಃ ನಾನು ದುಬೈಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟೆ ಇಲ್ಲಿ. ಈಗ ನನ್ನ ಚಾನೆಲ್ಗೆ ಬರೋದು ಯಾಕೆಂತ ಹೇಳಿದ್ರೆ, ನನಗೆ ಆಗಿದ್ದು ಕಷ್ಟ ಮೋಸ ಇನ್ನು ಬೇರೆಯವರಿಗೆ ಆಗಬಾರ್ದು. ಅವರು ಮಾಡಿದ್ದಾರೆ. ನನಗೆ ಈಗ ದುಬೈಯಿಂದ ಮಾಹಿತಿ ಸಿಗ್ತಾ ಇದೆ, ಅವರು ಸುಮಾರು ಜನರಿಗೆ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಇನ್ನೊಬ್ಬರಿಗೆ ಮಾಡಬಾರ್ದು ಅವರು, ಆ ಥರ ಇದೆ. ಸರ್, ಈಗ ನೀವು ಜೊತೆಲೇ ಇದ್ರಿ, ಅವಾಗ ಅವ್ರ ಬಿಹೇವಿಯರು ನಿಮಗೆ ಅನುಮಾನ ಏನು ಬರಲಿಲ್ವಾ? ಏನು ಬರಲಿಲ್ಲ. ಅಷ್ಟು ಮಾತಂತ ಹೇಳಿದ್ರೆ, ನಾನು ಮಸೀದಿಗೆ ಹೋಗುವಾಗ ನನ್ನ ಒಟ್ಟಿಗೆ ಮಸೀದಿಗೆ ಬರೋದು ಎಲ್ಲ ಅಷ್ಟು ಒಳ್ಳೆ ರೀತಿಯಲ್ಲಿ ಇತ್ತು. ನನಗೆ ಅಷ್ಟೊಂದು, ನಾನು ಹೇಳ್ದಲ್ಲ, ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಬಿಟ್ರೆ ನಾನು ದೇಹನೇ ಕೊಟ್ಬಿಟ್ಟೆ ಅಂತ ಹೇಳ್ದಾರಲ್ಲ, ಆ ಥರ ಆಗಿತ್ತು ನನಗೆ. ಇಲ್ಲಿಂದ ಸುಮಾರು ಜನ ನಮ್ಮ ಪಬ್ಲಿಕ್ ಎಲ್ಲರೂ ಬೈತಾ ಇದೆ ನನಗೆ, ನೀನು ಯಾವ ವಿಷಯದಲ್ಲಿ ಕೊಟ್ಟಿದ್ದಂತ. ಅದೇ ಹೌದು. ಈಗ 6 ತಿಂಗಳು ಪರಿಚಯದಲ್ಲಿ 50,000 ದಿರಮ್ ಅಂತಂದ್ರೆ 11 ಲಕ್ಷ 12 ಲಕ್ಷ ಅಂತ ಹೇಳ್ತೀರಾ. ಅದು ಯಾವ ಧೈರ್ಯದಲ್ಲಿ ನೀವು ಕೊಟ್ಟು ಬಂದ್ರಿ? ಯಾಕೆ ಕೊಟ್ಟು ಬಂದ್ರಿ ಸರ್? ಏನಾದ್ರು ನಿಮ್ಗೆ ಕಷ್ಟ ಆಗಿತ್ತು? ಇನ್ನೊಂದು ವಿಷಯ ಇದೆ, ನಾನು ದುಡ್ಡು ತಗೊಂಡು ಬರಬೇಕಾದ್ರೆ ನಂದು ಅಲ್ಲಿ ಅಕೌಂಟು ಆಗಿಲ್ಲ. ಅಕೌಂಟ್ ಆಗಿದ್ರೆ ನನಗೆ ಅಕೌಂಟಲ್ಲಿ ಮಾಡಿ ಬರ್ಬೋದು, ಆಯ್ತಾ.
ಮತ್ತು ನಾನು ಈ ಕಡೆ ಬಂದರೆ ನಾನು ದುಡ್ಡು ಈ ಕಡೆ ಕಳಿಸಿದ್ರೆ ಪುನಃ ನನಗೆ ಅಲ್ಲಿ ದುಡ್ಡು ಸಿಗಬೇಕು, ಟ್ರಾನ್ಸ್ಫರ್ ಮಾಡ್ಕೊಳಕ್ಕಾಗಲ್ಲ ಅಂತ ಕಷ್ಟ ಆಗುತ್ತೆ ಅಂತ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಅಷ್ಟು ವಿಶ್ವಾಸ ಒಂದು 10 ದಿನದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟೆ ಬಂದಿರೋದು. ಸ್ವಲ್ಪ ಹುಷಾರು ಇಲ್ಲಿ ತೋರ್ಸೋಣ, ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ಅಲ್ಲಿ ಸುಮಾರು ತೋರಿಸಿದೆ, ಏನು ವಾಸಿ ಆಗಿಲ್ಲ. ಏನು ಹುಷಾರಿರ್ಲಿಲ್ಲ ಸರ್ ಅಲ್ಲಿ ಇಲ್ಲಿ ಬಂದು ಚೆಕಪ್ ಮಾಡುವಾಗ ಡೆಂಗು, ಡೆಂಗ್ಯೂ ಮತ್ತೆ ಟ್ರೀಟ್ಮೆಂಟ್ ತಗೊಂಡೆ. ಒಂದು 4 ದಿನದಲ್ಲಿ ಕ್ಲಿಯರ್ ಆಯಿತು. ಕ್ಲಿಯರ್ ಆಗಿಬಿಟ್ಟು ಮತ್ತೆ ಪುನಃ ಹೋಗಿರೋದು ನಾನು. ಸರ್ ನೀವು ಇಲ್ಲಿಂದ ಬೆಂಗಳೂರು ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ದುಬೈಗೆ ಹೋದ್ರಿ. ನೀವು ದುಬೈಗೆ ಹೋಗಿ ನೀವು ಅವ್ರಿಗೆ ಕಾಲ್ ಮಾಡಿದ್ರಾ? ಅವರೇ ದುಬೈಗೆ ಏರ್ಪೋರ್ಟ್ಗೆ ಇಳ್ದೆ ನಾನು ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸ್ವಿಚ್ ಆಫ್ ಮೆಸೇಜ್ ಕಳಿಸಿದ, ವಾಟ್ಸಪ್ ಕಾಲ್ ಮಾಡಿದೆ, ಏನು ಹೋಗ್ತಾ ಇರೋದು. ನೀವು ಫಸ್ಟ್ ಒಂದಿನ ಮುಂಚೆ ಅವರು ಬಾಂಗ್ಲಾದೇಶಿಗೆ ಹೋಗ್ಬಿಟ್ಟಿದ್ದಾರೆ. ನೀವು ಫಸ್ಟ್ ಇದ್ರಲ್ಲಿ ಆ ರೂಮ್ಗೆ ಏನಾದ್ರು ಹೋಗಿ ನೋಡಿದ್ರೆ ಅವ್ರು ಇದ್ರು ಆ ಥರ ಏನು ಇಲ್ಲ, ಆ ರೂಮಲ್ಲಿ ಅವರು ಇತ್ತಲ್ಲ ರೂಮ್, ಆ ರೂಮಿಗೆ ಹೋದಾಗ ಅವರು ರೂಮ್ ಕ್ಲೋಸ್ ಮಾಡಿದ್ದಾರೆ. ಒಂದು 15 ದಿನ ಮುಂಚೆನೇ ಕ್ಲೋಸ್ ಮಾಡಿದ್ದಾರೆ. ಬೇರೆ ಎಲ್ಲಿಯೋ ಮಾಡಿದ್ದಾರೆ ಅಂತ ಹೇಳಿದ್ರು, ಒಂದು 10 ಕಿಲೋಮೀಟರ್ ದೂರ. ಅಲ್ಲಿ ಮತ್ತೆ ಅಷ್ಟು ಬೇಗ ಹುಡ್ಕಕ್ಕಾಗಲ್ಲ. ಸಿಟಿ ಅಲ್ಲ, ದೊಡ್ಡ ಸಿಟಿ ಅಲ್ಲ, ಯಾವ ಬಿಲ್ಡಿಂಗಲ್ಲಿ ಇವರು ಇದೊಂದು ಇರೋ ಅಂತ ಹೇಳ್ಬಿಟ್ಟು ಹುಡ್ಕಕ್ಕಾಗಲ್ಲ, ಅಷ್ಟು ತೊಂದರೆ ಇದೆ ಅಲ್ಲಿ. ಬಾಂಗ್ಲಾದೇಶಕ್ಕೆ ಹೋಗಿದ್ದಾರೆ ಅಂತ ಹೇಗೆ ಗೊತ್ತಾಯ್ತು ಸರ್? ಅವನು ಸಲೀಮ್ ಬಾಂಗ್ಲಾದೇಶ ಹುಡುಗಿಗೆ ಒಂದು ಲವ್ ಮಾಡ್ತಾ ಇತ್ತು, ಎಂಗೇಜ್ಮೆಂಟ್ ಮಾಡೋಕ್ಕೆ ಹೋಗಿರು ಅಂತ ನನಗೆ ಅಲ್ಲಿಂದ ಅವನ ಫ್ರೆಂಡ್ ಹೇಳಿದ್ರು. ನಿಮ್ಮ ಫ್ರೆಂಡ್ ಅಲ್ಲೇ ಅವ್ರ ಫ್ರೆಂಡ್ ಹೇಳಿದ್ರು ನನಗೆ, ಅವ್ನು ಬಾಂಗ್ಲಾದೇಶಿಗೆ ಮದುವೆ ಮಾಡ್ತಾ ಇದ್ದೆ, ಎಂಗೇಜ್ಮೆಂಟಿಗೆ ಹೋಗಿರೋದು ಅಂತ. ಆಗ ನೀವಲ್ಲೆಲ್ಲ ಹುಡುಕಿ ಫೋನ್ ಎಲ್ಲ ಮಾಡಿದಾಗ ಅವ್ರು ಯಾವ ರೀತಿ ಮಾತಾಡಿದ್ರು ನಿಮ್ಮ ಜೊತೆ? ಅವರು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ದುಡ್ಡು ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಹೇಳ್ದೆ, ನನಗೆ ಆಗಾಗ ಫೋನ್ ಮಾಡಿ ಕೊಡ್ತೀನಿ ಅಂತಲ್ಲ, ನೀನು ಅಕೌಂಟಿಗೆ ಹಾಕಿದರೆ ನಿನ್ನ ಕೇಸ್ ತಕ್ಷಣ ನಾನು ವಾಪಸ್ ತೆಗಿತೀನಿ, ವಾಪಸ್ ಬಿ ರಿಪೋರ್ಟ್ ಮಾಡ್ಬೋದು. ಎಸ್ ಐ ಹತ್ರ ಬೇಕಾದ್ರೆ ನಂಬರ್